ಸಿದ್ದರಾಮಯ್ಯ ಮಹಾ ಮೋಸಗಾರ ಅಂತ ಕಾರುಜೋಳ ಕಿಡಿಕಾರಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಬೆಟ್ಟ ಅಗಿದು ಇಲಿ ಹಿಡಿದಿದ್ದಾರೆ. ನೀವು ನಾಗಮೋಹನ್ ದಾಸ್ ವರದಿ ಮರ್ತಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಹಾ ಮೋಸಗಾರ. ನಿನ್ನೆ ಸಿದ್ದರಾಮಯ್ಯ ಬೆಟ್ಟ ಅಗಿದು ಇಲಿ ಹಿಡಿದಿದ್ದಾರೆ. ನಾಗಮೋಹನ್ ದಾಸ್ ವರದಿಯನ್ನ ಮರ್ತಿದ್ದೀರಾ ಅಥವಾ ಶಾಲಿನಿ ರಜನೀಶ್ ವರದಿಯನ್ನ ಒಪ್ಪಿಕೊಂಡಿದ್ದೀರಾ? ಇನ್ನು ಇದು ನನ್ನ ನೇರ ಪ್ರಶ್ನೆ, ಉತ್ತರ ಕೊಡಿ ಅಂತ ಗೋವಿಂದ ಕಾರಜೋಳ ಅವರು ಹೇಳಿರುವಂತದ್ದು. ಸಿದ್ದರಾಮಯ್ಯ ಅವರೇ ಸಾಮಾಜಿಕ ನ್ಯಾಯ ಅಂದ್ರೆ ಇದೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ವರಿಗೂ ಸಮಪಾಲು ಅಂತಿದ್ರಲ್ಲ, ಇದೇನಾ ಅದು? ಕೆಂಪರಾಜು ವರದಿ ಹಾಗೆ ಮಧುಸೂದನ್ ನಾಯಕ್ ವರದಿ ಯಾಕೆ ಹೊರಬರಲಿಲ್ಲ? ನಿಮ್ಮ ಬದ್ಧತೆ ಎಲ್ಲಿದೆ ಅಂತ ಗೋವಿಂದ ಕಾರಜೋಳ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಡವರಿಗೆ ಮೋಸ ಮಾಡಿ ಅಹಿಂದ ಅಂತ ಕುರ್ಚಿಯನ್ನ ಉಳಿಸಿಕೊಂಡಿದ್ದೀರಾ, ಇದಕ್ಕಿಂತ ಮಹಾ ಮೋಸ ಮತ್ತೊಂದಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಒಬ್ಬ ಮಹಾ ಮೋಸಗಾರ ಅಂತ ಕಾರಜೋಳ ಕಿಡಿಕಾರಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಬೆಟ್ಟ ಅಗಿದು ಇಲಿ ಹಿಡಿದಿದ್ದಾರೆ. ನೀವು ನಾಗಮೋಹನ್ ದಾಸ್ ವರದಿಯನ್ನ ಮರ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಥವಾ ಶಾಲಿನಿ ರಜನೀಶ್ ಅವರ ವರದಿಯನ್ನ ಒಪ್ಪಿಕೊಂಡಿದ್ದೀರಾ? ಇದು ನನ್ನ ನೇರ ಪ್ರಶ್ನೆ, ಉತ್ತರ ಕೊಡಿ ಅಂತ ಸಿಎಂಗೆ ಕಾರಜೋಳ ಅವರು ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ನ್ಯಾಯ ಅಂದ್ರ ಇದೇನಾ? ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಸಾಮಾಜಿಕ ನ್ಯಾಯ ಕೊಡುವುದರ ಬದಲಾಗಿ ವಿಷಬೀಜ ಬಿತ್ತಿ ಅವ್ರನ್ನ ಬೀದಿಯಲ್ಲಿ ನಿಂತು ಬಡದಾಡೋ ಹಾಗೆ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಒಳ ಮೀಸಲಾತಿ ಸಲುವಾಗಿ ರಾಜ್ಯದಲ್ಲಿ ಹೋರಾಟ ತೀವ್ರಗೊಂಡಾಗ ನ್ಯಾಯಮೂರ್ತಿ ಸದಾಶಿವನ ಆಯೋಗನ್ನ ನೇಮಕ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ತರಿಸಿಕೊಂಡ್ರು ಕಾಂಗ್ರೆಸ್ ಸರ್ಕಾರ. ಮತ್ತು ನಮ್ಮ ಸರ್ಕಾರ ಇದ್ದಾಗ ದಲಿತರ ಹೋರಾಟಕ್ಕೆ ಮಾನ್ಯತೆ ಮಾಡಿ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿಗೆ 15 ಇದ್ದದ್ದು 17, ಎಸ್ಟಿಗೆ 3 ಇದ್ದದ್ದು 7 ಮಾಡಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ 4 ಗುಂಪುಗಳನ್ನಾಗಿ ಮಾಡಿ ವರ್ಗೀಕರಣ ಮಾಡಿ ಮತ್ತು 4 ವರ್ಷಗಳ ಕಾಲ ರಾಜ್ಯದಲ್ಲಿ 17% ಮತ್ತು 7% 24% SC STಗೆ ಮೀಸಲಾತಿ ಸೌಲಭ್ಯ ಸಿಕ್ತು. ಆದರೆ ಯಾರೋ ಒಬ್ಬರು ಕೋರ್ಟ್ಗೆ ಹೋಗಿದಾರಂತೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಕೋರ್ಟಿಗೆ ಅಟೆಂಡ್ ಮಾಡಿ ಯಾಕೆ ಹೆಚ್ಚು ಮಾಡಿದೆ ಸರ್ಕಾರ ಅನ್ನೋದ್ರ ಬಗ್ಗೆ ಹೇಳಬೇಕಾಗಿತ್ತು. BJP ಸರ್ಕಾರ ಮಾಡಲಿ, ಕಾಂಗ್ರೆಸ್ ಸರ್ಕಾರ ಮಾಡಲಿ, ಸಾಮಾಜಿಕ ನ್ಯಾಯದಲ್ಲಿ ಮತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಾವು ಮಾಡಿದ್ದೀವಿ ಅಂತ ಕೋರ್ಟಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಮಾಡದೆ 2 ಮುದ್ದತ್ತುಗಳಿಗೆ ತಪ್ಪಿಸಿ ಕೋರ್ಟ್ ಪಾರ್ಸಲಿ ಸ್ಟೇ ಮಾಡಿದ ನಂತರ ಹೋಗಿ ಮೆಮೊ ಹಾಕ್ಕೊಡ್ತಾರೆ. ಕರ್ನಾಟಕ ಸರ್ಕಾರ ಅಡ್ವೊಕೇಟ್ ಜನರಲ್ ಮುಖಾಂತರ ಏನು ಮೆಮೊ ಹಾಕ್ಕೊಳ್ತಾರೆ, ನಾವು 17% 7% ಮೀಸಲಾತಿ ಕೊಡೋದಲ್ಲ, 1995 ಆದೇಶದ ಅನುಗುಣವಾಗಿ 15% SCಗೆ 3% STಗೆ ಕೊಡ್ತೇವೆ. ಅದನ್ನು ಅನುಮೋದನೆ ಮಾಡಿ ಕೋರ್ಟ್ ಪರ್ಮಿಷನ್ ಕೊಡಬೇಕು ಅಂತ ಕೇಳಿದಾಗ ಕೋರ್ಟ್ ವಿಧಿ ಇಲ್ಲದೇ ಸರ್ಕಾರನೇ ಹೇಳಿದಾಗ ಸರ್ಕಾರದ ಏನು ಮೆಮೊ ಹಾಕಿತ್ತು ಆ ಮೆಮೊಗೆ ಒಪ್ಪಿ 15-3 ಮಾಡಿದೆ. ಹೊರತು ಯಾವ ಕೋರ್ಟು ಕೂಡ 17% 7% ಸ್ಟೇ ಮಾಡಿಲ್ಲ ಮತ್ತು ಯಾವ ಕೋರ್ಟು ಕೂಡ ಅಬ್ಜೆಕ್ಷನ್ ಮಾಡಿಲ್ಲ. ಇವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಸಾಮಾಜಿಕ ನ್ಯಾಯ ಕೊಡೋದು